ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಜೊತೆ ನಾನು ಮಾತನಾಡ್ತೇನೆ, ಶೀಘ್ರವೇ ಗೊಂದಲವನ್ನ ನಿವಾರಣೆ ಮಾಡ್ತೇವೆ. ನನ್ನ ಆತ್ಮೀಯ ಸ್ನೇಹಿತರಾಗಿದ್ದಾರೆ ರಾಮಲಿಂಗಾರೆಡ್ಡಿ. ಇದು ಡಿಕೆ ಶಿವಕುಮಾರ್ ಅವರ ಮೊದಲ ಪ್ರತಿಕ್ರಿಯೆ. ರಾಜೀನಾಮೆ ವಿಚಾರವಾಗಿ ನಾನು ಮಾತಾಡ್ತೇನೆ, ನನ್ನ ಉತ್ತಮ ಸ್ನೇಹಿತ ಅವರು, ಅವ್ರ ಮನವೊಲಿಸುವಂತಹ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ. ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅನ್ನೋದು ಬಹಳ ಕುತೂಹಲ ಇರೋದೀಗ. ಏನಾದರೂ ಅವರು ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿ ಹಾಗೆ ರಿಸೈನ್ ಅದು ಎಕ್ಸೆಪ್ಟ್ ಆದರೆ, ಸ್ವೀಕಾರ ಆದರೆ ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಅವ್ರಿಗೂ ವೈಯಕ್ತಿಕವಾಗಿ ಹಿನ್ನಡೆ ಅಂತ ಅರ್ಥ ಆಗುತ್ತಲ್ಲಿ. ಬೆಂಗಳೂರಿನ ನಗರಾಭಿವೃದ್ಧಿ ಖಾತೆ ಸಂಬಂಧಪಟ್ಟಂತೆ ಈ ಉಂಟಾಗಿರುವಂತಹ ಕಿಚ್ಚು ಆರುವ ಲಕ್ಷಣಗಳು ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಕರೆದು ಮಾತಾಡಿದ್ದಾರೆ. ನಿನ್ನೆ ಸಭೆ ಇತ್ತಲ್ವಾ, ಪಕ್ಕದಲ್ಲೇ ಕೂತಿದ್ರು, ಮಾತಾಡಿದ್ದಾರೆ ಮತ್ತು ಹೇಳಿದಾರಂತೆ ಇದಕ್ಕಿಂತ ಮುಂಚೆನೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಬಿಡ್ತೀನಿ ನಿಮ್ಗೆ ಅಂತೀನಿ. ಬಟ್ ಮಾತು ಕೊಟ್ಟಂತೆ ಯಾಕೆ ನಡ್ಕೊಳ್ಳಿಲ್ಲ ಇವರು? ಈ ಹಿಂದೆ ಕೂಡ ನಮ್ಮ ಮನೆಗೆ ಬಂದಾಗ ಮಾತು ಕೊಟ್ಟಿದ್ರು, ಆಗಲೂ ಕೂಡ ಭರವಸೆ ಕೊಟ್ಟಿದ್ರು ಅಂತ. ಶೀಘ್ರವೇ ಗೊಂದಲಗಳು ಬಗೆಹರಿಯುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಮನವೊಲಿಸುವಂತ ಸವಾಲು, ಆ ಚಾಲೆಂಜಸ್ ಈಗ ಡಿ ಕೆ ಶಿವಕುಮಾರ್ ಮುಂದೆ ಇದೆ. ಮನವೊಲಿಸಿದ್ದೇ ಆದರೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಮಾತಿಗೆ ಬೆಲೆ ಕೊಡ್ತಾ ಇದ್ದಾರೆ ನಾಯಕರು ಅಂತ ಅರ್ಥ. ಆಮೇಲೆ ಅವ್ರ ಹಾದಿ ಸುಗಮ ಆಗಿಬಿಡುತ್ತೆ. ಈಗ ಏನಾದರೂ ಅವರ ಸಂಧಾನ ಸಭೆ ಅಥವಾ ಸಂಧಾನ ಪ್ರಕ್ರಿಯೆಗಳು ವಿಫಲ ಆದರೆ, ಅವ್ರ ಮಾತು ಕೇಳ್ದಿದ್ರೆ ಖಂಡಿತ ನೆಕ್ಸ್ಟ್ ಯಾವ ವಿಕೆಟ್ ಉರುಳುತ್ತಪ್ಪ. ಯಾಕಂದರೆ ಇನ್ನೂ ಹಲವರಿದ್ದಾರೆ ರೀ. ಈ ಮೊದಲು ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾದಂಥವ್ರು ಇನ್ನೂ 19-20 ಜನ ಇದ್ದಾರೆ. ಈಗ ಅವ್ರನ್ನ ಕೈ ಬಿಟ್ಟಿದ್ದಾರಲ್ವಾ, ಎರಡನೇ ಸುತ್ತಿನಲ್ಲಿ ಅವಕಾಶ ಸಿಗುವ ಸಾಧ್ಯತೆಗಳು ಅಂತ ಅವರು ಸುಮ್ಮನೆ ಇದ್ದಾರೆ. ಈಗ ಅಲ್ಲೂ ಕೂಡ ಅವ್ರಿಗೆ ಅವಕಾಶ ಕೊಡದಿದ್ರೆ ಮತ್ತೆ ವಿಕೆಟ್ಗಳು ಉರುಳಬಹುದು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿನೇ ಅಷ್ಟು ಸುಲಭ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಈಗ ಆಡಳಿತವನ್ನು ಮಾಡೋದು. ಅವರಿಗೆ ಆಡಳಿತಕ್ಕಿಂತ ರಾಜಕೀಯದ್ದೇ ಸ್ವಲ್ಪ ಸವಾಲುಗಳನ್ನ ಎದುರಿಸೋದು ಕಷ್ಟ ಆಗ್ಬೋದು ಅಂತ ಅನಿಸುತ್ತೆ. ಹೈಕಮಾಂಡ್ ಮೇಲೆ ಎಲ್ಲವನ್ನೂ ಕೂಡ ಅವ್ರು ಹಾಕ್ತಾ ಇದ್ದಾರೆ, ಆದರೆ ಕೇಳ್ತಿಲ್ಲ ರಾಜ್ಯ ನಾಯಕರಲ್ಲಿ. ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಬಹಳ ಅತ್ಯಂತ ಆತ್ಮೀಯ ಸ್ನೇಹಿತರವರು. ಅವರು ಪ್ರಯತ್ನ ಅವ್ರು ಮಾಡಿದ್ದಾರೆ, ಆದರೆ ಕೃಷ್ಣ ಬೈರೇಗೌಡರಿಗೆ ಅವಕಾಶವನ್ನು ಹೈಕಮಾಂಡ್ ಮಾಡಿಕೊಟ್ಟಿದೆ. ಇಲ್ಲಿ ಇವತ್ತು ಅವ್ರನ್ನ ಕರೆದು ಮಾತನಾಡಿಸುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಸಕ್ಸಸ್ ಆಗಲ್ಲ ಅಂತ ಅನಿಸುತ್ತೆ. ನಮ್ಮ ಪ್ರಕಾರ ಸಕ್ಸಸ್ ಆಗಿದ್ದರೆ ರಾಜೀನಾಮೆಯ ಅಂಗೀಕಾರ ಆಗೋದಿಲ್ಲ. ರಾಮಲಿಂಗಾರೆಡ್ಡಿ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಕೂಡ ಈಗಾಗಲೇ ಆಕ್ರೋಶ ಹೊರಹಾಕ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಟೆನ್ಷನ್ ಈಗ ಆರಂಭ ಆಗಿದೆ. ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಆತ್ಮೀಯ ಗೆಳೆಯ, ಕರೆದು ಮಾತಾಡ್ತೇನೆ, ಎಲ್ಲವೂ ಗೊಂದಲ ಕೂಡ ಬಗೆಹರಿಯುತ್ತೆ, ಆ ವಿಶ್ವಾಸ ನನಗಿದೆ ಅಂತ ಹೇಳಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿ ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು ಕೂಡ ಹೋರಾಟ ಶುರು ಮಾಡಿದ್ದಾರೆ. ಆಲ್ರೆಡಿ ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ.